ಪ್ರಿಯ ವೀಕ್ಷಕರೇ, ಹೇಳಿ ಹೋಗು ಕಾರಣ ಅಕ್ಷರಗಳ ಮಾಂತ್ರಿಕ, ಪದಗಳ ರಾಕ್ಷಸ ಎಂದೇ ಕರೆಸಿಕೊಳ್ಳುವ ರವಿ ಬೆಳಗೆರೆ ಅವರು ಬರೆದಿರುವ ಒಂದು ಸುಂದರ ಹಾಗೂ ಅದ್ಭುತ ಪ್ರೇಮಕತೆ. ಹೇಳಿ ಹೋಗು ಕಾರಣ ಪ್ರೀತಿಯ ಆಳ ಅಂತರಾಳಗಳ ಬಗ್ಗೆ ತಿಳಿಸುವ ಒಂದು ಅದ್ಭುತ ಪ್ರೇಮಕತೆ. ಈ ಒಂದು ಪ್ರೇಮಕತೆ ಶುರುವಾಗೋದು ಚನ್ನರಾಯಪಟ್ಟಣದ ಅಪರಾತ್ರಿಯ ಕತ್ತಲಿನಿಂದ. ಆ ಎರಡು ನೆರಳುಗಳು ತುಂಬಾ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಅಡರಿಕೊಂಡಿದ್ದಿರಬಹುದು, ಹೆಜ್ಜೆ ಸೋತಿರಲಿಲ್ಲ. ಅವನು ತನ್ನೆರಡು ಕೈಗಳನ್ನ ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದಾನೆ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕಟ್ಟಿಕೊಂಡಿದ್ದಾಳೆ. ಮಾತು ಇಬ್ಬರಲ್ಲೂ ಮುಗಿದಂತಿದ್ದವು. ಅವರನ್ನೀಗ ಕಾಡುತ್ತಿದ್ದದ್ದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರುಳುಗಳನ್ನು ಅದಾಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು. ಇನ್ನೇನು ದೂರವಿಲ್ಲ. ಶಿವಮೂರ್ತಿ ಸರ್ಕಲ್ ದಾಟಿದರೆ 5 ನಿಮಿಷದ ನಡಿಗೆ. ಅಲ್ಲಿ ಕಾಣ್ತಿರೋದೇ ಸರ್ಕಲು ಅಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರುವಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತವೋ, ಹಸಿವು ನೆನಪಾಗಿ ಬಿಡುತ್ತದೋ. ತಾನು ಯಾವುದಕ್ಕೆ ಹೆದರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ. ಅವಳ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ದಳು. ತುಂಬಾ ದಣಿವೆನಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದು ಬಂದಳು. ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪ ದೂರ. ಹಾಗೋ ಅಲ್ಲಿ ಕಾಣ್ತಿರೋದೇ ಕಡೂರು. ಅವಡುಗಚ್ಚಿ ಸರಸರನೆ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ. ಮರದ ನೆರಳಿಗೆ ಏದು ಸಿರುಸವೇಲಿ. ಬೀಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗೆ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರ ಸಮೀಪದೆನಿಸಿಬಿಡುತ್ತದೆ. ಹಾಗಂತ ಅವನು ಹುರಿದುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ಲು ಕಣ್ಣೆದುರುಗಿತ್ತು. ಅವನ ಹೆಸರು ಹಿಮವಂತ್. ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೆ ನಿದ್ರೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೋ. ಅಟ್ಟದ ಮೇಲೆ ಅಣ್ಣ ಅತ್ತಿಗೆಯ ಮೇಲೊಂದು ಕಾಲು ಬಿಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ ಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು? 5 6 ವಾರ ಕೂಡ ಮರೆತು ಹೋಗಿದೆ. ಹಿಮವಂತ್ ಹೀಗೆ ಹೆಜ್ಜೆಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲಿ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರುತ್ತಿದ್ದೆ ಅಂದುಕೊಂಡಳು ಪ್ರಾರ್ಥನಾ. ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ. ರಕ್ತ ಒರೆಸುತ್ತಿರಬೇಕು. ಬಲವಂತದಿಂದ ಕಾಲೆಳೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಿನ ಕೈಯನ್ನು ಬಿಗಿ ಮಾಡಿಕೊಂಡ. ಚಳಿಗೆ ಮೂಗಿನ ತುದಿ ಮರಗಟ್ಟುತ್ತಿತ್ತು. ಯಾರು ನೀವು? ಕೇಳಿ ಬಂದ ಗೊಗ್ಗೊರ ಧ್ವನಿಗೆ ಕ್ಷಣಕಾಲ ಬೆಚ್ಚಿ ಬಿದ್ದಂತೆ ನಿಂತರು. ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಲ್ಲಿದ್ದ ಸರ್ಕಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ. ಅದರ ಹಿಂದೆಯೇ ಎದ್ದು ಬಂದವನು ನೈಟು ಬೀಟಿನ ಪೊಲೀಸ್ ಪೇದೆ. ಮೈತುಂಬ ಕೋಟು ಧರಿಸಿದ್ದ. ಕಾಲಲ್ಲಿ ಹೆಣಬಾರದ ಬೂಟು. ಸರ್ಕಲಿನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣುತ್ತಿತ್ತು. ಯಾರು ನೀವು? ಮತ್ತೆ ಕೇಳಿದ್ದ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ರುದ್ಧಗೊಂಡು ಉರಿಯುತ್ತಿತ್ತು. ಅವಳಿಗೆ ಅದೇಕೋ ಪಕ್ಕನೆ ಅಪ್ಪ ನೆನಪಾದ. ನಾನು ಹಿಮವಂತ್. ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ ಹಿಮವಂತ್. ಎಲ್ಲಿಂದ ಬಂದ್ರಿ? ಪೇದೆ ಕೇಳಿದ್ದ. ಚನ್ನರಾಯಪಟ್ಟಣದಿಂದ. ಇಷ್ಟೊತ್ತಿಗೆ? ಯಾವ ಬಸ್ಸು? ಟಿಕೆಟ್ ಎಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು. ಬಸ್ಸಿಗೆ ಬರಲಿಲ್ಲ, ನಡೆದುಕೊಂಡು ಬಂದಿದ್ದೀವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಮುಳ್ಳು ಮುಖದ ಪೇದೆ ತನ್ನ ಕಳವಳಗಳಲ್ಲೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ಳುತ್ತಿದ್ದ. ಚನ್ನರಾಯಪಟ್ಟಣದಿಂದ ನಡೆದು ಬರುವುದೇನು? ತಲೆಗಿಲೆ ಕೆಟ್ಟಿದೆಯಾ? ನಂಬುವ ಹಾಗಾದರೂ ಹೇಳಬೇಕು. ಸುಳ್ಳು. ನಡೆಯಿರಿ ಸ್ಟೇಷನ್ಗೆ. ಹುಡುಗಿನ ಹಾರಿಸಿಕೊಂಡು ಬಂದಿರೋ ಹಾಗಿದೆ. ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ. ಸಾಹೇಬ ಒಳ್ಳೆಯವನಲ್ಲ. ಎಸ್ಐಗಳೆಂದರೆ ಹೇಗಿರ್ತಾರೆ ಗೊತ್ತಲ್ಲ? ತುಂಬಾ ಭಯಂಕರ. ಇನ್ನೊಂದು ಸಲ ಹೇಳ್ತೀನಿ, ನನ್ನ ಹೆಸರು ಹಿಮವಂತ್. ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದು ಕರೆದರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ.
ಸರ್ಕಲ್ಲು ದಾಟಿದರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದ್ದಾರಲ್ಲ, ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ತಲಲ್ಲಿ ಬಾಡಿಗೆಗೆ ಇದ್ದೀನಿ. ಬಸ್ಸಿಗೆ ಬರೋಕೆ ಚಾರ್ಜ್ ಇಲ್ಲ ಅನ್ನೋ ಕಾರಣಕ್ಕೆ ನಡೆದುಕೊಂಡು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ. ಹಿಮವಂತ್ ಮತ್ತೇನೋ ಹೇಳಲಿದ್ದ. ಮತ್ತ್ಯಾಕೆ ನಡೆದುಕೊಂಡು ಬಂದ್ರಿ? ಗಪ್ಪನೆ ಬಾಯಿ ಹಾಕಿದ್ದ ಪೇದೆ. ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದರೂ ಹೌಡುಗಚ್ಚಿ ನಡೀತೀವೋ ಇಲ್ವೋ ನೋಡೋಣ ಅಂತ. ಇನ್ನು ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಹೊಡೆದಿದ್ದೆ ನನಗೆ ಜ್ವರ. ನೀವು ಏನೇ ಮಾಡಿದರೂ ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನ. ನನ್ನ ಮನೆಯ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಪೇದೆ ನಿಬ್ಬೆರಗಾಗಿದ್ದ. ಅವನ ಸರ್ವೀಸಿನಲ್ಲೇ ಯಾವತ್ತೂ ಇಂಥದ್ದೊಂದು ಮಾತುಗಳನ್ನು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ್ದ. ಜ್ವರ ಇದ್ದಿತೇನೋ, ಕಣ್ಣು ಮಾತ್ರ ಜ್ವಾಜ್ವಲಮಯವಾಗಿ ಉರಿಯುತ್ತಿದ್ದವು. ಹಿಮವಂತ್ ಅನ್ನೋ ಹೆಸರು ಎಷ್ಟು ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗಾದರೂ ಈ ಹೆಸರಿಡಬಹುದಾಗಿತ್ತು. ಅಲ್ಲಿಯ ತನಕ ಅದು ಕಾಯಲೇ ಇಲ್ಲ. 13ನೇ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು. ಪ್ರಾರ್ಥನಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಯಾರೋ ಪ್ರೇಮಿಗಳಿರಬೇಕು. ಯಾರ ಮನೆಯ ಮಗಳೋ ಏನೋ. ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸು ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿ ಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬ ಹೊತ್ತು ಹೊತ್ತಿದ್ದೆ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ. ಅಬ್ಬಾಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಹೊತ್ತಿದ್ದಳು. ಅವಳ ಮೇಲಿನ ಮುನಿಸನ್ನೆಲ್ಲ ಮರೆತು ಬೇಟಿ ಬೇಟಿ ಮೇರಿ ಪ್ಯಾರ್ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನು ಕೂಡ ಬಂದು ಹೋಗ್ತಾನೆ. ಓಡಿಸಿಕೊಂಡು ಹೋದರೇನಂತೆ, ಚೆನ್ನಾಗಿಯೇ ನೋಡಿಕೊಳ್ತಿದ್ದಾನೆ. ಅದೇನೇ ಇರಲಿ, ಚೆನ್ನರಾಯ ಪಟ್ಟಣದಿಂದ ನಡೆದುಕೊಂಡೇ ಬಂದೆ ಅಂತಾನಲ್ಲ, ಇವನಿಗೇನು ಹುಚ್ಚ? ಪ್ರೀತಿಗೊಂದು ಶಕ್ತಿ ಇರುತ್ತೆ, ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೆ. ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಾನೆ ತಿಳ್ಕೊಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂದು ಬಿಟ್ಟ ಹಿಮವಂತ್. ಹೋಗೋ ಮಾರಾಯ, ಏನು ಪ್ರೀತಿನೋ ಎಂಥ ಶಕ್ತಿನೋ. ಸರುವತ್ನಲ್ಲಿ ಹೆಣ್ಣು ಮಗನ ನಡೆಸಿಕೊಂಡು ಕರ್ಕೊಂಡು ಬಂದಿದ್ದೀಯಲ್ಲ, ತಲೆ ಸರಿಯಿಲ್ಲ ನಿಂಗೆ. ಪೇದೆ ಒಡಗುಟ್ಟುವ ದನಿಯಲ್ಲೇ ಸ್ವಾಗತಕ್ಕೆ ಬಿದ್ದಿದ್ದ. ಕೈಯಲ್ಲಿದ್ದ ಬೀಡಿ ಅಲ್ಲೇ ಹಾರಿತ್ತು. ಅವರಿಬ್ಬರು ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನು ಅದೇಕೋ ಒಡಗುಟ್ಟುತ್ತಲೇ ಇದ್ದ. ಹಾರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಜೂಲ್ ಜಮಾದಾರ. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲಿನಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರು ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲದೆ ಎಂದು ತಾವು 3 ಜನರು ತಮ್ಮದೇ ಆದ ವಿಲಕ್ಷಣಗಳ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನ್ನಿಸಿರಲಿಲ್ಲ. ಪ್ರೀತಿ ಎಂಬ ಜೋಳಿಗೆಯನ್ನು ತನ್ನ ಬೆನ್ನಲ್ಲಿಟ್ಟು ಪ್ರಾರ್ಥನೆ ಎಂಬ ಕನಸನ್ನು ಹೊತ್ತು ಹೊರಟವನ ಬದುಕು ಈಗ ಚೆನ್ನರಾಯ ಪಟ್ಟಣದಿಂದ ಶಿವಮೊಗ್ಗಿಯ ಶಿವಮೂರ್ತಿ ಸರ್ಕಲ್ ಅನ್ನು ದಾಟಿ ಈಗ ಮುಂದೆ ಸಾಗಿದೆ.